ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ಒಂದು ತರಗತಿಯ ಶುಭೋದಯ. ಮುಖ್ಯವಾಗಿ ನಾವು 8ನೇ ತರಗತಿಯಲ್ಲಿ ಭೂಗೋಳದಲ್ಲಿ ನಾವು ಈಗಾಗಲೇ ಮೊದಲ ಅವಧಿಯಲ್ಲಿ ಭೂಮಿ ಒಂದು ಜೀವಂತ ಗ್ರಹ ಮತ್ತು ಭೌಗೋಳಿಕ ಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ. ಹಾಗೆಯೇ ಇವತ್ತು ಏನು ಭೂಗೋಳದಲ್ಲಿ ಬರ್ತಕ್ಕಂತಹ ಹಲವಾರು ವಲಯಗಳಿವೆ, ಅಂದರೆ ವಾಯುಗೋಳ, ಜೀವಿಗೋಳ ಮತ್ತು ಜಲಗೋಳ ಅಂತಕ್ಕಂತಹ ಏನು ಅಭ್ಯಾಸ ಮಾಡ್ತೀವೋ ಅದರಲ್ಲಿ ವಾಯುಗೋಳ ಎಂಬ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ತಿಳಿಯಲಿಕ್ಕೆ ಪ್ರಯತ್ನಿಸೋಣ. ಏನು ವಾಯುಗೋಳ ಅಂತ? ಈಗಾಗಲೇ ನಾವು ಪೃಥ್ವಿಯ ಬಗ್ಗೆ ಸಾಕಷ್ಟು ಜೀವಿಗೋಳದ ಎಂಥದ್ದು ಭೂಗೋಳದ ಬಗ್ಗೆ ತಿಳ್ಕೊಂಡಿ. ಸೌರ ವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ಏನು ಅಷ್ಟಗ್ರಹಗಳು ಅಂತ ಬುಧ, ಶುಕ್ರ, ಭೂಮಿ, ಮಂಗಳ, ಮತ್ತೆ ಯುರೇನಸ್, ನೆಪ್ಚೂನ್, ಅವು ಏನು ಅಷ್ಟಗ್ರಹಗಳು ಸೂತ್ರ ಹೇಳಿ ಭೂ ಶ ಭೂ ಮ ಭೂ ಶ ಯು ನೇ ಪೂ. ಭೂ ಅಂದ್ರೆ ಬುಧ, ಶು ಅಂದ್ರೆ ಶುಕ್ರ, ಮತ್ತೆ ಭೂ ಅಂದ್ರೆ ಭೂಮಿ, ಮಾ ಅಂದ್ರೆ ಮಂಗಳ, ಭೂ ಅಂದ್ರೆ ಗುರು, ಶ ಅಂದ್ರೆ ಶನಿ, ಯುರೇನಸ್, ನೆಪ್ಚೂನ್. ಇನ್ನೊಂದು ಫ್ಲೂಟೋ ಅಂತ ಹೇಳಿ ಅದನ್ನ ಗ್ರಹದ ಲಕ್ಷಣಗಳು ಒಂದಿಲ್ಲ ಅಂತ ಹೇಳಿ ಅಂತಾರಾಷ್ಟ್ರೀಯ ಭೂಗೋಳ ಶಾಸ್ತ್ರಜ್ಞರು ಮತ್ತೆ ಖಗೋಳ ವಿಜ್ಞಾನಿಗಳು ಅದನ್ನ ಏನ್ ಮಾಡಿದ್ದಾರೆ, ಸೌರಮಂಡಲ ವ್ಯವಸ್ಥೆಯ ಗ್ರಹಗಳಿಂದ ತೆಗೆದಾಕಿದ್ದಾರೆ. ಇರೋದು 1, 2, 3, 4, 5, 6, 7, 8 ಅಷ್ಟಗ್ರಹ. 8 ಸೌರ ವ್ಯವಸ್ಥೆಯಲ್ಲಿ 8, ಮೊದಲು 9 ಇತ್ತು. ಹಾಗಾಗಿ ನವಗ್ರಹಗಳು ಈಗ ಅಷ್ಟಗ್ರಹಗಳಿವೆ. ಹಾಗಾಗಿ ವಾಯುಗೋಳ ಹೇಗಿರುತ್ತೆ, ಮುಖ್ಯವಾಗಿ ವಾಯುಗೋಳ ಅಂದ್ರೆ ಏನಾದರೂ ಅರ್ಥ ಹಾಗೂ ಪ್ರಾಮುಖ್ಯತೆ ಬಗ್ಗೆ ನಾವು ಇವತ್ತು ತಿಳಿಯೋದಕ್ಕೆ ಪ್ರಯತ್ನಿಸೋಣ. ಅಂದ್ರೆ ನೋಡಿ, ಭೂಮಿಯ ವಾತಾವರಣದಲ್ಲಿ ಅಥವಾ ಭೂಮಿಯನ್ನ ನಿಮಗೆ ಗೊತ್ತಿದೆ, ಭೂಮಿ ಅಂತಕ್ಕಂಥ ದುಂಡಾಕಾರವಾಗಿದೆ, ಗೋಳಾಕಾರವಾಗಿದೆ, ಚಪ್ಪಟೆಯಾಕಾರವಾಗಿದೆ ಅಂತ ಹೇಳಿ ನಾವೀಗಾಗಲೇ ತಿಳ್ಕೊಂಡಿದ್ವಿ. ನೋಡಿ, ಈ ಗೋಳವನ್ನು ನೀವು ನೋಡಿದಾಗ ಗೊತ್ತಾಗ್ತದೆ. ಈ ಗೋಳದಲ್ಲಿ ನಿಮಗೆ ಗೊತ್ತಿದೆ ಸೌರಮಂಡಲ ವ್ಯವಸ್ಥೆ ಹೇಗಿರುತ್ತೆ ಅಂತ. ಸೊ ಹಾಗಾಗಿ ಈ ವಾಯುಗೋಳ ಅಂತಕ್ಕಂಥದ್ದು ನಮ್ಮ ಸುತ್ತಮುತ್ತಲು ಕಂಡು ಬರ್ತಕ್ಕಂಥ ಪರಿಸರದಲ್ಲಿನ ಅನಿಲದ ಕಣಗಳು, ಧೂಳಿನ ಕಣಗಳು ಮತ್ತು ಇದು ಏನು ವಾತಾವರಣದಲ್ಲಿ ಕಂಡು ಬರ್ತಕ್ಕಂತಹ ನೀರಾವಿಯ ಅಂಶ. ನೋಡಿ, ನಾವು ಭೂಮಿ ಅಂತಕ್ಕಂಥದ್ದು ಹೇಗೆ ದುಂಡಾಕಾರವಾಗಿದೆ ಅಥವಾ ಚಪ್ಪಟೆಯಾಕಾರವಾಗಿದೆ ಅಂತೇಳಿ ಅನೇಕ ಯಾರು ಭೂಗೋಳ ವಿಜ್ಞಾನಿಗಳು ಮತ್ತು ಖಗೋಳ ವಿಜ್ಞಾನಿಗಳು ಅದರ ಬಗ್ಗೆ ಜಿಜ್ಞಾಸೆಯನ್ನ ತೋರಿಸ್ತಕ್ಕಂಥ. ಇದು 0 ಡಿಗ್ರಿ ಸಮಭಾಜಕ ವೃತ್ತ ಪ್ರದೇಶ, ಸಮಭಾಜಕ ವೃತ್ತ ಪ್ರದೇಶ. ಹೀಗೆ ವಾತಾವರಣದಲ್ಲಿ ಕಂಡುಬರುವ ಅನಿಲ, ವಾಯು ಮತ್ತು ತೇವಾಂಶದ ಪ್ರಮಾಣಗಳಿಂದ ಕೂಡಿರತಕ್ಕಂತಹ ಈ ವಾಯುಗೋಳ ಭೂಮಿ ಮತ್ತೆ ಬಾಹ್ಯಾಕಾಶ ಅಂದ್ರೆ ಆಗಸ, ನಭೋಮಂಡಲ ಇವುಗಳ ನಡುವೆ ಒಂದು ರಕ್ಷಣಾ ವಲಯವಾಗಿ ಇದು ಕಾರ್ಯವನ್ನ ನಿರ್ವಹಿಸುತ್ತೆ. ವಾಯುಗೋಳದ ದಪ್ಪ ಸುಮಾರು 1,000 ಕಿಲೋಮೀಟರ್ ಇದೆ. ಎಷ್ಟು? 1,000 ಕಿಲೋಮೀಟರ್, 1,000 ಕಿಲೋಮೀಟರ್ನಷ್ಟು ಇದೆ. ಇದು ಭೂಮಿಯ ಎಲ್ಲಾ ಬಗೆಯ ಜೀವಿಗಳಿಗೆ ಅತಿ ಅವಶ್ಯಕ. ಮಾನವ ಬದುಕಬೇಕು ಅಂತಂದ್ರೂ ಗಾಳಿ ಬೇಕು, ಜೀವಿಗಳು ಉಸಿರಾಡಬೇಕು ಅಂತ ಗಾಳಿ ಬೇಕು. ಹಾಗಾಗಿ ಜೀವಿಗಳು ಇವಾಗ ನೋಡಿ, ಕೊರೋನಾ ಬಂದು ಎಷ್ಟೋ ಜನ ಸತ್ತೋದ್ರು, ಅದಕ್ಕೆ ಆಕ್ಸಿಜನ್ ಕೊರತೆ. ಚಾಮರಾಜನಗರದ ಘಟನೆಯನ್ನ, ದುರಂತವನ್ನು ನೋಡಿದಾಗ ಗೊತ್ತಾಗ್ತದೆ. ಅಂದ್ರೆ ಉಸಿರಾಟದಲ್ಲಿ ಚಕ್ರಗಳಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಉಂಟಾದಾಗ ಕೃತಕವಾಗಿ ಆಮ್ಲಜನಕದ ಪೂರೈಕೆಯನ್ನು ಮಾಡ್ತೀವಿ. ಹೀಗಾಗಿ ಈ ವಾಯು ಅಥವಾ ಗಾಳಿ, ಅನಿಲ ಅಂತಕ್ಕಂಥದ್ದು ವಾತಾವರಣದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಾನವನ ನೆಲೆಗಾಗಿ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡು. ಅಂದ್ರೆ ಉಸಿರಾಟಕ್ಕೆ ಅತಿ ಅಗತ್ಯವಾಗಿ ಬೇಕಾಗಿರ್ತದೆ. ಹೇಗೆ ಬರುತ್ತಿದ್ದು ವಾಯು? ನೋಡಿ, ಈಗ ಸಸ್ಯಗಳು, ಮರಗಿಡಗಳು, ಎಲೆಗಳು ಅವೇನ್ ಮಾಡ್ತವೆ, ಮಾನವ ಮತ್ತು ಇತರ ಜೀವಿಗಳ ಉಸಿರಾಟಕ್ಕೆ ಅಗತ್ಯವಾಗಿರ್ತದೆ. ಇದು ಸಸ್ಯಗಳು ಈ ಅನಿಲಗಳ ನೆರವಿನಿಂದ ಏನ್ ಮಾಡ್ತವೆ, ಆಹಾರವನ್ನ ತಯಾರಿಸ್ತವೆ. ಉದಾಹರಣೆ ನೋಡಿ, ಏನು ದ್ವಿಸಂಶ್ಲೇಷಣ ಕ್ರಿಯೆ ವಿಜ್ಞಾನದಲ್ಲಿ ಓದಿದೆ.
ಸೂರ್ಯನ ಕಿರಣಗಳು ಎಲೆಗಳ ಮೇಲೆ ಬಿದ್ದು ಅದು ಪತ್ರ ಹರಿತಕ್ಕಂಥದ್ದು ಉಂಟಾಗಿ ದ್ವಿಸಂಶ್ಲೇಷಣೆ ಪ್ರಕ್ರಿಯೆ ಮೂಲಕ ಅವು ತಮ್ಮಷ್ಟು ತಾವೇ ಆಹಾರವನ್ನ ತಯಾರಿಸ್ತವೆ. ಅಂದ್ರೆ ಆ ಶಾಖವನ್ನ ಹೀರಿಕೊಂಡು ಭೂಮಿಯ ಒಂದು ಏನು ಗ್ರಹ ಅಂತ ಕರೀತಾರೆ, ಜೀವಂತ ಗ್ರಹ. ಯಾಕೆ ಇದನ್ನು ಭೂಮಿಯನ್ನ ಜೀವಂತ ಗ್ರಹ ಅಂತ ಕರೀತಾರೆ? ಇಲ್ಲಿ ಸಕಲ ಚರಾಚರ ಪ್ರಾಣಿಗಳು ಬದುಕಲಿಕ್ಕೆ ಬೇಕಾಗಿರತಕ್ಕಂಥ ಸೂಕ್ತವಾದಂತಹ ಭೌಗೋಳಿಕ ವಾತಾವರಣ ಅಂತಕ್ಕಂಥದ್ದು ಈ ಭೂಮಿ ಮೇಲೆ ಇದೆ. ಅದಕ್ಕೆ ಇದನ್ನ ಜೀವಂತ ಗ್ರಹ ಅಂತೇಳಿ ಕರೀತೀವಿ, ಯಾವುದನ್ನ ಪೃಥ್ವಿ ಅಥವಾ ಭೂಮಿಯನ್ನ. ಇನ್ನು ವಾಯುಗೋಳ ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ಅದರ ಪ್ರಮುಖವಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಕಂಡುಬರುವ ಅನಿಲ, ಧೂಳಿನ ಕಣ ಮತ್ತು ನೀರಾವಿ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನಾವು ವಾಯುಗೋಳ ಅಂತೇಳಿ ಕರ್ತೀವಿ. ಪೃಥ್ವಿಯ ಮೇಲೆ ಅನೇಕ ಸಕಲ ಚರಾಚರ ಜೀವಿಗಳು ಇಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯವಾದಂತಹ ವಾತಾವರಣ ಇರೋದ್ರಿಂದ ಇದನ್ನ ನಾವು ಭೂಮಿಯನ್ನು ಏನಂತ ಕರ್ತೀವಿ? ಜೀವಂತ ಗ್ರಹ. ನೆನ್ಪಿಟ್ಕೋಬೇಕು, ಅರ್ಥ ಆಗುತ್ತಲ್ಲ ಮಕ್ಕಳೇ? ಜೀವಂತ ಗ್ರಹ. ಯಾಕೆಂದ್ರೆ ಇಲ್ಲಿ ಬಿಟ್ಟರೆ ಭೂಮಿ ಮೇಲೆ ಬಿಟ್ಟರೆ ಎಲ್ಲೂ ವಾಸ ಮಾಡಕ್ ಸಾಧ್ಯತೆ ಇಲ್ಲ. ಉದಾಹರಣೆ ಆಕಾಶದಲ್ಲಿ ಹೋಗಿ ಪ್ರಾಣಿಗಳು ವಾಸ ಮಾಡಕ್ಕಲ್ಲ, ಮಾನವ ಬದುಕಲಿಕ್ಕೆ ಆಗಲ್ಲ. ಅಲ್ಲಿ ಕೃತಕವಾದಂತಹ ಆಕ್ಸಿಜನ್ ವ್ಯವಸ್ಥೆ ಬೇಕಾಗ್ತದೆ. ಸೊ ನೆಕ್ಸ್ಟ್, ವಾಯುಗೋಳದ ರಚನೆ ಹೇಗಾಗಿದೆ, ಸಂಯೋಜನೆ ಅಂತಕ್ಕಂಥದ್ದು ಹೇಗಾಗಿದೆ ನೋಡೋಣ. ಇಲ್ಲಿ ವಾಯುಗೋಳ ವಿವಿಧ ರಾಸಾಯನಿಕಗಳ ಸಂಯೋಜನೆಗಳಿದ್ದಾವೆ. ವಿವಿಧ ರಾಸಾಯನಿಕಗಳಿದಾವೆ, ಅನಿಲಗಳಿದಾವೆ, ಧೂಳಿನ ಕಣಗಳು ಇರ್ತಕ್ಕಂಥದನ್ನ ನೋಡ್ತೀವಿ. ಯಾವ್ಯಾವ ಇದಾವೆ? ಮುಖ್ಯವಾಗಿ ಇಲ್ಲಿ ಅನಿಲಗಳು ಅಂತಂದ್ರೆ ಸಾರಜನಕ, ನೈಟ್ರೋಜನ್ 78.78% ಇದೆ. ಆಕ್ಸಿಜನ್ 20.94% ಇದೆ. ಆರ್ಗಾನ್ 0.93% ಇದೆ. ಇಂಗಾಲದ ಡೈಆಕ್ಸೈಡ್ 3% ಇದೆ. ಹಾಗೆ ಓಝೋನ್ 0.00005 ನಷ್ಟು ಇದರಲ್ಲಿ ಸಂಯೋಜನೆ ಆಗಿರ್ತಕ್ಕಂಥದನ್ನ ನೋಡ್ತೀವಿ. ಹೀಗೆ ಇದರ ಜೊತೆಗೆ ಇದರಲ್ಲಿ ನೀರಾವಿಯ ಅನೇಕ ನೀರಿನ ಕಣಗಳು ಕೂಡ ಅಲ್ಲಿ ವಾಯುಗೋಳದ ರಚನೆಗೆ ಅಥವಾ ನಿರ್ಮಾಣಕ್ಕೆ ಸಹಾಯಕ ಆಗಿರ್ತಕ್ಕಂಥದನ್ನ ನೋಡ್ತೀವಿ. ಇನ್ನು ವಾಯುಗೋಳ ಇದು ನೀರಾವಿ ಯಾಕೆ ಬೇಕಾದ್ರೆ ಮೋಡ, ಈಗ ವಾತಾವರಣದಲ್ಲಿ ಬಿಸಿಲಿದೆ, ಕೆರೆ ಕಟ್ಟೆ ನದಿಗಳ ನೀರುಗಳೇನಾಗುತ್ತೆ ಆವಿ ಆವಿ ಎವಾಪರೇಷನ್ ಅಂತ ಕರಿತೀವಿ, ಕರಗುತ್ತದೆ. ಅದೇನಾಗುತ್ತೆ? ಮೋಡಗಳು ಅಲ್ಲಿ ಘನೀಕೃತ ಆಗುತ್ತೆ. ಮತ್ತೆ ಅದೇನಾಗುತ್ತೆ? ಎರಡೂ ಮೋಡಗಳು ಚಲಿಸಬೇಕಾದ್ರೆ ತಾಕಲಾಟಕ್ಕೆ ಈಡಾದಾಗ ಮಳೆ ಅಂತ ಬರಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಮೋಡಗಳು ಮತ್ತು ವೃಷ್ಟಿ ಅಥವಾ ಮಳೆಗೆ ಕಾರಣವಾಗುವುದಲ್ಲದೆ ವಾಯುಗೋಳದ ಶಾಖ ಈ ಭೂಮಿಯ ಮೇಲಿನ ಶಾಖ ಶಕ್ತಿಯನ್ನ ಹೀರಿಕೊಂಡು ಅದು ಒಂದು ಸ್ಥಳದ ಹವಾಮಾನದ ಪರಿಸ್ಥಿತಿಯ ಮೇಲೆ ಪ್ರಧಾನವಾದಂತಹ ಪ್ರಭಾವವನ್ನ ಬೀರಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಳಿ. ನೆಕ್ಸ್ಟ್, ಈಗ ವಾಯುಗೋಳದ ಪದರಗಳನ್ನು ನೋಡೋಣ. ಅಂದ್ರೆ ವಾಯುಗೋಳದ ಸಂಯೋಜನೆ ಏನಿದೆ? ಸಾರಜನಕ ಇದೆ, ಆಮ್ಲಜನಕ ಇದೆ, ಇಂಗಾಲದ ಡೈಆಕ್ಸೈಡ್ ಇದೆ, ಆರ್ಗಾನ್ ಇದೆ, ಮತ್ತೆ ಓಝೋನ್ ಇದೆ. ಇನ್ನು ಅದೇ ರೀತಿ ವಾಯುಗೋಳದ ಪದರಗಳನ್ನು ನೋಡ್ತಾ ಹೋಗೋದು. ಮುಖ್ಯವಾಗಿ ನಾವು 5 ವಲಯಗಳಾಗಿ ಪದರಗಳಾಗಿ ವಿಭಜನೆಯನ್ನ ಮಾಡ್ತೀವಿ. ಯಾವುದರ ಮೇಲೆ ಅಂತಂದ್ರೆ ಅವುಗಳ ಲಕ್ಷಣಗಳನ್ನು ಆಧರಿಸಿ, ವಾಯುಗೋಳದ ಪದರದ ಲಕ್ಷಣಗಳನ್ನು ಆಧರಿಸಿ ನಾವು 5 ವಲಯಗಳ ಪದರಗಳನ್ನು. ಮೊದಲನೇದು ಪರಿವರ್ತನಾ ಮಂಡಲ. ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಫಿಯರ್, ಇಂಗ್ಲಿಷ್ ನೇಮ್ ಟ್ರೋಪೋಸ್ಫಿಯರ್. ಅಂದ್ರೆ ಇದು ವಾಯುಗೋಳದ ಅತ್ಯಂತ ಕೆಳಸ್ತರವಾದಂತಹ ಪದರ. ಇದರಲ್ಲಿ ಏನೇನಿದೆ ನೋಡಿ, ಇದು ಸಮಭಾಜಕ ವೃತ್ತದ 18 ಕಿಲೋಮೀಟರ್ ನೋಡಿ, ಸಮಭಾಜಕ ವೃತ್ತದಿಂದ 18 ಕಿಲೋಮೀಟರ್ ಎತ್ತರದವರೆಗೆ ಮೇಲ್ಭಾಗ 18 ಕಿಲೋಮೀಟರ್ ಎತ್ತರದವರೆಗೆ ಇದು ವಿಸ್ತಾರವಾಗಿದೆ. ಅದು ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಫಿಯರ್ ಅಂತ ಕರಿತೀವಿ. ಇಲ್ಲಿ ಏನೇನು ಕಂಡು ಬರುತ್ತೆ? ಮುಖ್ಯವಾಗಿ ಇದು ಹವಾಮಾನದ ಮೂಲಾಂಶಗಳಾದಂತಹ ಉಷ್ಣಾಂಶ, ಒತ್ತಡ ಮತ್ತು ಮಾರುತಗಳು, ಮೋಡಗಳು, ಮಳೆ, ಇವು ಈ ವಲಯದಲ್ಲಿ ಕಂಡುಬರ್ತಕ್ಕಂಥ ಉಷ್ಣಾಂಶ, ಮಳೆ, ಮೋಡ, ಮಾರುತ. ಮಾರುತ ಅಂದ್ರೆ ಈ ಗಾಳಿ, ವಾಯು, ಇದು ಕಂಡು ಬರ್ತಕ್ಕಂಥ ನೋಡ್ತೀವಿ. ಇಲ್ಲಿ ಎಲ್ಲಾ ರೀತಿಯ ಬದಲಾವಣೆಗಳನ್ನ ಈ ವಾತಾವರಣದ ವಲಯದಲ್ಲಿ ನಾವು ಪದರದಲ್ಲಿ ಕಾಣ್ತೀವಿ.
ಹೇಗಾಗುತ್ತೆ ಅಂತಂದ್ರೆ ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆಲ್ಲ ಉಷ್ಣಾಂಶ ಏನಾಗ್ತಾ ಹೋಗುತ್ತೆ, ಮತ್ತೆ ಒತ್ತಡದ ಪ್ರಮಾಣ ಏನಾಗ್ತಾ ಹೋಗುತ್ತೆ, ಮೇಲಕ್ಕೆ ಹೋದಂತೆಲ್ಲ ಕಡಿಮೆ ಆಗ್ತಾ, ಅದಕ್ಕೆ ಕಡಿಮೆ ಒತ್ತಡ ಪಟ್ಟಿ ಪ್ರದೇಶ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಅದೇ ನೋಡಿ ಈ ಪರಿವರ್ತನಾ ವಲಯ ಮಂಡಲದ ತುಂಬಾ ವಿಶೇಷತೆ ಅಂತಕ್ಕಂಥ. ಆಗ ಅರ್ಥ ಆಗುತ್ತಲ್ಲ ಮಕ್ಕಳೇ? ಇಲ್ಲಿ ನೋಡಿ, ಈ ಗೋಳ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಭೂಮಧ್ಯ ರೇಖೆ ಅಂತ ಕರೀತೀವಿ. ಇದನ್ನೇ ಸಾಮಾಜಿಕ ವೃತ್ತ ವಲಯ 0 ಡಿಗ್ರಿ. ಇನ್ನು ಮೇಲ್ಭಾಗ 18 ಕಿಲೋಮೀಟರ್ ಅಂದ್ರೆ ಧ್ರುವ ಪ್ರದೇಶಗಳ ಕಡೆ ಈ ಮೇಲ್ಭಾಗ ಇಲ್ಲಿಂದ ಇಲ್ಲಿಗೆ. ಉದಾಹರಣೆ ನೋಡಿ, ಈಗ ನಮ್ಮ ಇದು ಪ್ರಪಂಚದ ಒಂದು ಗೋಳವನ್ನು ನೋಡಿದಾಗ ನಮಗೆ ಕಂಡು ಬರ್ತಕ್ಕಂಥ ನೋಡ್ತೀವಿ. ಸೊ ಹೀಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಪರಿವರ್ತನಾ ಮಂಡಲ ಅಂತೇಳಿ ಕರಿತೀವಿ. ಇನ್ನು ಎರಡನೇದು ಅಂತಂದ್ರೆ ಸ್ಟ್ರಾಟೋಸ್ಫಿಯರ್, ಇದು ಟ್ರೋಪೋಸ್ಫಿಯರ್. ಎರಡನೇದು ಸ್ಟ್ರಾಟೋಸ್ಫಿಯರ್ ಸಮಷ್ಟಿ ಮಂಡಲ. ಸ್ಟ್ರಾಟೋಸ್ಫಿಯರ್ ಸಮಷ್ಟಿ ಮಂಡಲ ಅಂತೇಳಿ ಕರಿತೀವಿ. ಇದರಲ್ಲಿ ಏನಿದೆ, ಇದು ವಾಯುಮಂಡಲದ ಎರಡನೇ ಪದರವಾಗಿದ್ದು 50 ಕಿಲೋಮೀಟರ್ ವರೆಗೆ ಹಬ್ಬಿದ್ದು ಇದು ಪರಿವರ್ತನಾ ವಲಯ ಮತ್ತು ಮಧ್ಯಂತರ ವಲಯದ ನಡುವೆ ವಿಸ್ತಾರವಾಗಿದೆ. 50 ಕಿಲೋಮೀಟರ್, ಇಲ್ಲಿಂದ 18 ಕಿಲೋಮೀಟರ್ ಇದೆ, ಇಲ್ಲಿಂದ 50 ಕಿಲೋಮೀಟರ್ ಭೂಮಧ್ಯ ರೇಖೆಯಿಂದ ಮೇಲ್ಭಾಗಕ್ಕೆ ಹೋದಂತೆ. ಸೊ ಅಲ್ಲಿ ಏನಾಗಿದೆ, ಈ ಒಂದು ಸಮಷ್ಟಿ ವಲಯ ಅಥವಾ ಸಮೋಷ್ಣ ಮಂಡಲ ಅಂತೇಳಿ ರಚನೆ ಆಗಿರ್ತಕ್ಕಂಥದ್ದನ್ನ ನೋಡಿ. ಈ ಪದರದಲ್ಲಿ ಓಝೋನ್ ಪದರ O3 ಅಂತ ಕರೀತೀವಿ. ಓಝೋನ್ ಪದರ ಅಂತ ಕರೀತೀವಿ. ಓಝೋನ್ ಅಲ್ಲಿಂದ ಅತ್ಯಂತ ಮುಖ್ಯವಾಗಿದ್ದು ಇದು ಸೂರ್ಯನಿಂದ ಬೀಳ್ತಕ್ಕಂತಹ ನೇರಳಾತೀತ ಕಿರಣಗಳನ್ನ ತಡೆದು ಎಲ್ಲಾ ಬಗೆಯ ಹವಾಮಾನದ ಅಂಶಗಳಿಂದ ಮುಕ್ತವಾಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇದರಿಂದ ಈ ಪದರದಲ್ಲಿ ಏನು ಜೆಟ್ ಏರ್ವೇಸ್ ಅಂತ ಕರಿತೀವಿ. ಜೆಟ್ ಏರ್ವೇಸ್ ಅಥವಾ ಜೆಟ್ ವಿಮಾನಗಳು, ಯುದ್ಧ ವಿಮಾನಗಳು ಹಾರಾಡಲಿಕ್ಕೆ ಇಲ್ಲಿ ಅನುಕೂಲ ಆಗಿರ್ತಕ್ಕಂಥದ್ದು ಯುದ್ಧ ವಿಮಾನಗಳನ್ನು ಜೆಟ್ ಏರ್ವೇಸ್ ಅಂತ. ಹಾಗೆ ವಿಮಾನ ಅಂತ ಕರಿತೀವಿ, ಗೊತ್ತಿರಬಹುದು. ಅವು ಇಲ್ಲಿ ಚಲಿಸ್ತಕ್ಕಂಥ ಅಂದ್ರೆ ಓಝೋನ್ ಪದರ ಅಂದ್ರೆ ಸೂರ್ಯನಿಂದ ಬೀಳ್ತಕ್ಕಂತಹ ನೇರಳಾತೀತ ಕಿರಣಗಳು ಇಲ್ಲಿ ಏನ್ ಮಾಡ್ತವೆ, ಈ ವಾತಾವರಣದಲ್ಲಿ ಸಾಕಷ್ಟು ಆಮ್ಲ ಮಳೆಗೆ ಕಾರಣ ಆಗಿದೆ. ಅವುಗಳನ್ನು ತಡೆ ನಿಲ್ಲಿಸ್ತವೆ ಓಝೋನ್ ಪದರ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್ ಇವೆಲ್ಲ ಹಸಿರುಮನೆ ಗಾಜಿನ ಪರಿಣಾಮ ಎಂಥದ್ದು, ಹಸಿರುಮನೆ ಪರಿಣಾಮ ಇವೆಲ್ಲ ಉಂಟಾಗ್ತಿರತಕ್ಕಂಥದ್ದು ಸೂರ್ಯನ ನೇರಳಾತೀತ ಕಿರಣಗಳು ಈ ವಾತಾವರಣದಲ್ಲಿ ಬೀಳೋದ್ರಿಂದ ಮಾನವನ ಚರ್ಮದಲ್ಲಿ ಗುಳ್ಳೆಗಳಾಗಿರ್ಬೋದು, ರಿಕೆಟ್ಸ್ ಆಗಿರ್ಬೋದು, ಸ್ಕರ್ವಿ ಆಗಿರ್ಬೋದು, ಇವೆಲ್ಲ ರೋಗಗಳು ಉಂಟಾಗ್ತದೆ. ನೀವು ವೈಜ್ಞಾನಿಕವಾಗಿ ಅಭ್ಯಾಸ ಮಾಡ್ತೀವಿ. ನೆಕ್ಸ್ಟ್ ಇನ್ನು ಮೂರನೇದಂದ್ರೆ ಮಧ್ಯಂತರ ವಲಯ. ಸ್ಟ್ರಾಟೋಸ್ಫಿಯರ್ ಗಿಂತ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂದ್ರೆ ಮೀಸೋಸ್ಫಿಯರ್ ಅಥವಾ ಮಧ್ಯಂತರ ವಲಯ. ಮೊದಲನೇದನ್ನ ಟ್ರೋಪೋಸ್ಫಿಯರ್ ಅಲ್ಲಿ, ಎರಡನೇದನ್ನ ಸ್ಟ್ರಾಟೋಸ್ಫಿಯರ್ ಅಲ್ಲಿ, ಮೂರನೇದನ್ನ ಮೀಸೋಸ್ಫಿಯರ್ ಅಂತೇಳಿ ಮಧ್ಯಂತರ ವಲಯ. ಇದು ಸಮಷ್ಟಿ ಮಂಡಲ ವಲಯದ ಅಥವಾ ಸಮಷ್ಟಿ ಮಂಡಲದ ಪದರದ ಮೇಲಿದ್ದು ಸುಮಾರು 80 ಕಿಲೋಮೀಟರ್. ನೋಡಿ, ಇದು 50 ಕಿಲೋಮೀಟರ್, ಇದು 15 ಕಿಲೋಮೀಟರ್, ಇದು 80 ಕಿಲೋಮೀಟರ್ ಮೇಲಿದ್ದು ಯಾವುದು ಮೀಸೋಸ್ಫಿಯರ್ ಮೇಲಿದ್ದು ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆಲ್ಲ ಸಾಮಾನ್ಯವಾಗಿ ಏನಾಗುತ್ತೆ, ಉಷ್ಣಾಂಶ ಕಡಿಮೆ ಆಗುತ್ತೆ. ನೀವು ಮೇಲ್ಭಾಗಕ್ಕೆಲ್ಲ ಅದಕ್ಕೆ ವಿಮಾನಗಳ ಹಾರಾಟ ಮೇಲೆ ಟೆಂಪರೇಚರ್ ಅಂತ ಕಡಿಮೆ ಆಗ್ತಕ್ಕಂಥದ್ದನ್ನ ನೋಡ್ತೀವಿ. ಈ ಪದರ ವಾಯುಮಂಡಲದ ಅತ್ಯಂತ ಶೀತವಾದಂತಹ ಪದರ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಯಾವುದು? ಮೀಸೋಸ್ಫಿಯರ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂತಂದ್ರೆ ಥರ್ಮೋಸ್ಫಿಯರ್ ಅಂದ್ರೆ ಉಷ್ಣತಾ ಮಂಡಲ ಅಥವಾ ಉಷ್ಣತಾ ವಲಯ. ಉಷ್ಣತಾ ಮಂಡಲ ಅಥವಾ ಉಷ್ಣತಾ ವಲಯ ಅಂತ ಕರೀತಾರೆ. ಅಂದ್ರೆ ಮಧ್ಯಂತರ ವಲಯದ ನಂತರ ಉಷ್ಣತಾ ಮಂಡಲ ಇದು ಕಂಡು ಬಂದು ಇದರಲ್ಲಿ ಹೆಚ್ಚಾಗಿ ಉಷ್ಣಾಂಶ ಅಂತ ಕಂಡು ಬರ್ತದೆ. ಹಾಗಾಗಿ ಅದನ್ನು ಉಷ್ಣಾಂಶ ವಲಯ ಅಂತ ಹೇಳಿ ಕರಿತೀವಿ. ಆಮೇಲೆ ಇಲ್ಲಿ ಅಧಿಕ ಉಷ್ಣಾಂಶದ ಪ್ರತಿಫಲವಾಗಿ ಇಲ್ಲಿ ಏನಾಗ್ತವೆ ಅಂತಂದ್ರೆ ಅನಿಲದ ಕಣಗಳು ಅಥವಾ ಅಣುಗಳು ಆಯಾನುಗಳಾಗಿ ಪರಿವರ್ತನೆಯನ್ನು ಹೊಂದುವುದರಿಂದ
ಇದನ್ನ ಅಯನೋಸ್ಫಿಯರ್ ಅಂತ ಕೊಡ್ತದೆ. ಇದು ಆಯಾನ ಮಂಡಲ, ಆಯಾನ ಮಂಡಲ. ಇಲ್ಲ ತರಂಗಾಂತರಗಳು ಅಂತ ಕರೀತಾರೆ, ಮೆಗಾಹರ್ಟ್ಜ್ ವೇವ್ಸ್ ಅಂತ ಕರಿತೀವಿ. ಅವು ಇವತ್ತು ನಮಗೆ ಮೊಬೈಲ್ ವರ್ಕ್ ಆಗಲಿಕ್ಕೆ ಆಗಿರ್ಬೋದು, ರೇಡಿಯೋ ಕೇಳೋದಾಗಿರ್ಬೋದು, ಅಥವಾ DTH ಟಿವಿಗಳನ್ನು ನೋಡೋದಾಗಿರ್ಬೋದು, ಇದನ್ನ ನಾವು ನೋಡ್ತಾ ಇದ್ದೀವಿ. ಆಯಾನ ಮಂಡಲ ಅಂದರೆ ಇಲ್ಲಿನ ಆಯಾನಗಳೇ ಭೂಮಿಯಿಂದ ಪ್ರಸಾರಣಗೊಂಡ ರೇಡಿಯೋ ತರಂಗಗಳನ್ನ ಪುನಃ ಭೂಮಿಯ ಕಡೆಗೆ ಮಾಡ್ತವೆ, ಪ್ರತಿಫಲಿಸುತ್ತವೆ. ಅರ್ಥ ಆಯ್ತಾ? ಅದಕ್ಕೆ ಇದನ್ನ ರೇಡಿಯೋ ತರಂಗಾಂತರ ವಲಯ ಅಂತಲೂ ಕೂಡ ಕರೀತಾರೆ. ರೇಡಿಯೋ ತರಂಗಾಂತರ ವಲಯ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂತಂದ್ರೆ ವಾಯುಮಂಡಲ, ಎಕ್ಸೋಸ್ಫಿಯರ್, ಎಕ್ಸೋಸ್ಫಿಯರ್ ಬಾಹ್ಯ ಮಂಡಲ ಅಂತೇಳಿ ಕರೆದ್ವಿ. ನೋಡ, ಬಾಹ್ಯಮಂಡಲ ವಾಯುಗೋಳದ ಅತ್ಯಂತ ಎತ್ತರದಲ್ಲಿದ್ದು ಈ ಪದರ ಏನೇನು ಒಳಗೊಂಡಿದೆ ಅಂದರೆ ಇದರಲ್ಲಿ ಯಾವುದೇ ರೀತಿಯ ಘಟಕಾಂಶಗಳು ಅಂತಕ್ಕಂಥವು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ ಮತ್ತು ಒತ್ತಡ ಅತ್ಯಂತ ಏನಾಗಿರುತ್ತೆ, ಕಡಿಮೆ ಇರ್ತವೆ ಈ ಭಾಗದಲ್ಲಿ. ಎಲ್ಲಿ? ಬಾಹ್ಯವಲಯ. ಅರ್ಥ ಆಯ್ತಾ? ಹಾಗಾಗಿ ಈ ಎಲ್ಲಾ ಗುಣಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂತಹ ಈ ವಾಯುಗೋಳ ಪರಿವರ್ತನಾ ವಲಯ, ಸಮೋಷ್ಟಿ ವಲಯ, ಮಂಡಲ, ಮಧ್ಯಂತರ ಮಂಡಲ, ಉನ್ನತ ಮಂಡಲ, ವಾಯುಮಂಡಲ, ಇಷ್ಟು ಪದಗಳನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಫಲಿತಾಂಶ ಅಂದ್ರೆ ಹವಾಗುಣದ ಘಟಕಾಂಶಗಳು ಅಂತ ಹೇಳ್ತಾರೆ. ಮುಖ್ಯವಾಗಿ ಇಲ್ಲಿ ನಿಮಗೆ ಗೊತ್ತು, ವಾಯುಗುಣ ಅಂದ್ರೆ ಬೇರೆ, ಹವಾಗುಣ ಅಂದ್ರೆ ಬೇರೆ. ವಾಯುಗುಣ ಅಂದ್ರೆ ಪ್ರಸ್ತುತ ವಾತಾವರಣದಲ್ಲಿ ಕಂಡು ಬರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ವಾಯುಗುಣ ಅಂತ ಕರೀತೀವಿ. ಕ್ಲೈಮೇಟ್, ಹವಾಮಾನದ ವೆದರ್ ಅಂದ್ರೆ ವಾತಾವರಣದಲ್ಲಿ ಕಂಡುಬರುವ ದೀರ್ಘಕಾಲದ ಪರಿಸ್ಥಿತಿಯನ್ನು ವಿವರಿಸಲಿಕ್ಕೆ ಹವಾಮಾನ ಅಂತ ಕರೀತೀವಿ, ವೆದರ್ ಫೋರ್ಕಾಸ್ಟ್ ಇಂಗ್ಲಿಷ್ನಲ್ಲಿ. ಅರ್ಥ ಆಯ್ತಾ? ಸೊ ಈಗ ಹವಾಗುಣ ಯಾವುದನ್ನ ಅಂದ್ರೆ ಒಂದು ಪ್ರದೇಶದ ಹವಾಮಾನದ ಪರಿಸ್ಥಿತಿ ಅಂತಕ್ಕಂಥದ್ದು ಅನೇಕ ಅಂಶಗಳನ್ನು ಒಳಗೊಂಡಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಏನೇನು? ಉಷ್ಣಾಂಶ, ಒತ್ತಡ, ಮಾರುತಗಳು, ತೇವಾಂಶ, ಮೋಡ, ಮಳೆ. ಅರ್ಥ ಆಗಿದ್ದೆ ನಾವು ಅಂದ್ಕೊಂಡಿದ್ದೆ. ಇವಿಷ್ಟು ಅಂಶಗಳನ್ನು ಅದು ಒಳಗೊಂಡಿರ್ತಕ್ಕಂಥ. ಉಷ್ಣಾಂಶ ಅಂತಂದ್ರೆ ಟೆಂಪರೇಚರ್. ನೋಡಿ, ಭೂಮಿ ತನ್ನ ಶಕ್ತಿ ಅಂತಕ್ಕಂಥದ್ದು ಏನಿದೆಯಲ್ಲ, ಅಂದ್ರೆ ಭೂಮಿ ಪಡೆಯುವ ಎಲ್ಲ ಶಕ್ತಿಗೆ ಮೂಲ ಆಕಾರ ಯಾರು? ಸೂರ್ಯ. ಬೆಳಕನ್ನು, ಈ ಜಗತ್ತಿಗೆ ಬೆಳಕನ್ನು ಅಥವಾ ಪೃಥ್ವಿಗೆ ಪ್ರಜ್ವಲಿಸ್ತಕ್ಕಂತಹ ಬೆಳಕನ್ನು ಕೊಡ್ತಕ್ಕಂತಹ ಒಂದು ಸೌರ ಕಾಯ ಅಂತ ಕರೀತಾರೆ ಸೂರ್ಯ. ಅವನು ಸೂರ್ಯನಿಂದ ಪಡೆಯುವ ಶಾಖವನ್ನು ನಾವೇಂತ ಕರಿದ್ವಿ? ಸೂರ್ಯಜನ್ಯ ಶಾಖ ಶಕ್ತಿ ಅಂತೇಳಿ ಕರಿತೀವಿ. ಸೂರ್ಯಜನ್ಯ ಶಾಖ ಶಕ್ತಿ. ಅರ್ಥ ಆಯ್ತಾ? ಇನ್ಸೋಲೇಷನ್ ಅಂತೇಳಿ ಕರಿತೀವಿ. ಅಂದ್ರೆ ಸೂರ್ಯನಿಂದ ಭೂಮಿಗೆ ತಲುಪುವ ಸೌರ ವಿಕಿರಣ ಶಾಖ ಅಂತೇಳಿ ಕರಿತೀವಿ. ಇದನ್ನ ನಾವು ವಾಯುಗೋಳದ ಉಷ್ಣಾಂಶವನ್ನು ನಾವೇನ್ ಮಾಡ್ತೀವಿ? ಉಷ್ಣತಾಮಾಪಿಗಳಲ್ಲಿ, ಥರ್ಮೋಮೀಟರ್ಗಳಲ್ಲಿ ಅಳಿತಕ್ಕಂಥದ್ದನ್ನ ನೋಡ್ತೀವಿ. ಅಥವಾ ಸೆಂಟಿಗ್ರೇಡ್ ಆಗಿರ್ಬೋದು, ಅಥವಾ ಫ್ಯಾರನೀಟ್, ಸೆಂಟಿಗ್ರೇಡ್ ಆರ್ ಫ್ಯಾರನೀಟ್ ಅಂತ ಕರೀತಾರೆ. ಸೆಂಟಿಗ್ರೇಡ್ ಆರ್ ಫ್ಯಾರನೀಟ್ ಇವುಗಳಲ್ಲಿ ನಾವು ಅಳಿತಕ್ಕಂಥದ್ದನ್ನ ನೋಡ್ತೀವಿ. ಉಷ್ಣಾಂಶ ಅಳೆಯಲು ಬಳಸುವ ಮುಖ್ಯ ಉಪಕರಣಗಳಾಗಿರ್ತಕ್ಕಂಥ ಈ ಫ್ಯಾರನೀಟ್ ಅಥವಾ ಸೆಂಟಿಗ್ರೇಡ್ ಆಗಿರೋದ್ರಿಂದ ಉಷ್ಣಾಂಶದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಇತರ ಅಂಶಗಳು ಅಂತ ನಿಮಗೆ ಗೊತ್ತಿರ್ತವೆ. ಮೊದಲನೇ ಅಧ್ಯಾಯದಲ್ಲಿ ಓದಿದ್ದೀನಿ. ಅಕ್ಷಾಂಶ, ರೇಖಾಂಶ, ಮತ್ತೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಇರ್ತಕ್ಕಂತಹ ಎತ್ತರ, ಮತ್ತು ಸಮುದ್ರ ಮಟ್ಟದಿಂದ ಇರತಕ್ಕಂತಹ ದೂರ, ಮಾರುತಗಳು, ಸಾಗರ ಪ್ರವಾಹಗಳು, ಮೋಡಗಳು, ಮಳೆ ಇತ್ಯಾದಿ. ಇವಿಷ್ಟು ಉಷ್ಣಾಂಶ ಮೇಲೆ ಪ್ರಭಾವ. ಇನ್ನು ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಬಂದಾಗ ಸಾಮಾನ್ಯವಾಗಿ ಎತ್ತರಕ್ಕೆ ಹೋದಂತೆಲ್ಲ ಅನಿಲಗಳ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಅಲ್ಲಿ ಒತ್ತಡ ಏನಾಗುತ್ತೆ? ಕಡಿಮೆಯಾಗಿ ಉಷ್ಣಾಂಶವೂ ಕೂಡ ಏನಾಗುತ್ತೆ? ಸಹಜವಾಗಿ ಕಡಿಮೆ ಆಗುತ್ತೆ. ಮೇಲಕ್ಕೆ ಹೋದಂತೆಲ್ಲ ಉಷ್ಣಾಂಶ ಪ್ರಮಾಣ ಕಡಿಮೆ. ನೋಡಿ, ಹೀಗಾಗಿ ಇದನ್ನ ನಾವು ಮೇಲ್ಭಾಗದಲ್ಲಿ ಉಷ್ಣಾಂಶ ಇಲ್ಲ ಅಂತೇಳಿ ಇರೋದ್ರಿಂದ ಅದನ್ನ ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ಪ್ರಮಾಣ ಅಂತೇಳಿ ಕರಿತೀವಿ. ಅಂದ್ರೆ ಈಗ ನೋಡಿ, ವಿಮಾನಗಳ ಹಾರಾಟ ಮಾಡ್ತಾವು ವಾತಾವರಣದಲ್ಲಿ. ನೋಡು, ಅವು ಏನ್ ಮಾಡ್ತವೆ? ಈ ಭೂಮಿಯ ಗುರುತ್ವ ಬಲವನ್ನು ತಪ್ಪಿಸಿಕೊಂಡು ಹೋಗಿ ಆ ನಭೋಮಂಡಲಕ್ಕೆ ಹಾರಾಟವನ್ನ ನಡೆಸ್ತಕ್ಕಂಥ. ಹಾಗಾಗಿ ಪ್ರತಿ
ಒಂದು 1000 ಮೀಟರ್ಗಳ ಎತ್ತರಕ್ಕೆ ಹೋದಂತೆಲ್ಲ, ಅಂದ್ರೆ 1 ಕಿಲೋಮೀಟರ್ ದೂರಕ್ಕೆ ಹೋದಂತೆಲ್ಲ 6.4 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಏನಾಗುತ್ತೆ ಕಡಿಮೆ. 1 ಕಿಲೋಮೀಟರ್ 6.4 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ಏನಾಗುತ್ತೆ ಕಡಿಮೆ ಆಗ್ತದೆ. 6.4 ಡಿಗ್ರಿ ಸೆಲ್ಸಿಯಸ್ ಅಥವಾ 165 ಮೀಟರ್ಗೆ 1 ಸೆಂಟಿಗ್ರೇಡ್ ಉಷ್ಣಾಂಶ ಕಡಿಮೆ. 165 ಮೀಟರ್ಗೆ, ಎಸ್ ಮೀಟರ್, 165 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಾಗುತ್ತೆ ಕಡಿಮೆ ಆಗುತ್ತೆ. 1 ಕಿಲೋಮೀಟರ್ 6.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. ಹೀಗೆ ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ಪ್ರಮಾಣ ಅಂದ್ರೆ ವಾತಾವರಣದಲ್ಲಿ ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ಪ್ರಮಾಣ ಅಂತೇಳಿ ಕರಿತೀವಿ. ಆಮೇಲೆ ಕೆಲವೊಮ್ಮೆ ಉಷ್ಣಾಂಶ ಏನಾಗುತ್ತೆ ವಿಪರ್ಯಾಯ ಆಗುತ್ತೆ, ಅಂದ್ರೆ ವ್ಯತ್ಯಾಸ ಆಗುತ್ತೆ. ನೋಡು, ಕೆಲವೊಮ್ಮೆ ವಿಶೇಷ ಸನ್ನಿವೇಶಗಳಲ್ಲಿ ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆಲ್ಲ ಉಷ್ಣಾಂಶ ಕಡಿಮೆ ಆಗುತ್ತೆ, ಮತ್ತೆ ಕೆಲವೊಮ್ಮೆ ಕಡಿಮೆ ಆಗೋದ್ರ ಬದಲು ಕೂಡ ಹೆಚ್ಚು ಕೂಡ ಆಗುತ್ತೆ. ಇದನ್ನೇನಂತ ಉಷ್ಣಾಂಶ ವಾಯುಗುಣದಲ್ಲಿ ಅಂದ್ರೆ ವಾತಾವರಣದಲ್ಲಿ ಅಥವಾ ವಾಯುಗೋಳದಲ್ಲಿ ಉಷ್ಣಾಂಶದ ವಿಪರ್ಯಾಯ ಯಾವಾಗುತ್ತೆ? ಈಗ ಉದಾಹರಣೆ ಪರ್ವತ ಗುಡ್ಡ ಪ್ರದೇಶಗಳು, ಏರಿಳಿತಗಳಲ್ಲಿ ಬೀಸುವ ಅಲೆಗಳು ಭಾರತಗಳಲ್ಲಿ ಇಲ್ಲಿ ಕಂಡು ಬರ್ತಕ್ಕಂಥ. ಇದಕ್ಕೆ ಕಾರಣಪ್ಪ ಏನಪ್ಪ ಅಂದ್ರೆ ದೀರ್ಘಾವಧಿಯ ರಾತ್ರಿ, ಮೋಡರಹಿತ ಶುದ್ಧ ಆಕಾಶ, ಒಣಗಾಳಿ, ಮಾರುತರಹಿತ ಸ್ಥಿತಿ ಮತ್ತು ಹಿಮಾವೃತ ಪರ್ವತದ ಮೇಲ್ಭಾಗಗಳಿಂದ ವಾತಾವರಣದಲ್ಲಿ ಅದರಲ್ಲೂ ಮೇಲ್ಭಾಗಕ್ಕೆ ಹೋದಂತೆಲ್ಲ ಕೆಲವೊಮ್ಮೆ ಉಷ್ಣಾಂಶ ಕಡಿಮೆ ಆಗುವುದರ ಬದಲಾಗಿ ಏನಾಗುತ್ತೆ ಹೆಚ್ಚಾಗುತ್ತೆ. ಇದನ್ನು ಉಷ್ಣಾಂಶದ ವಿಪರ್ಯಾಯ ಅಂತೇಳಿ ಕರೀತೀವಿ. ಇದನ್ನು ನೆನ್ಪಿಟ್ಕೋಬೇಕು ಮಕ್ಕಳೇ. ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ದರ ಅಂದ್ರೆ ಬೇರೆ, ಉಷ್ಣಾಂಶದ ವಿಪರ್ಯಾಯ ಅಂದ್ರೆ ವ್ಯತ್ಯಾಸ, ಏರಿಳಿತ ಅಂತ ಕರೀತೀವಿ. ನೆಕ್ಸ್ಟ್ ಉಷ್ಣಾಂಶದ ವಲಯಗಳನ್ನು ನಾವು ಮುಖ್ಯವಾಗಿ ಎಷ್ಟು ಭಾಗಗಳಾಗಿ ಮಾಡ್ತೀವಿ ಅಂದ್ರೆ 3 ಭಾಗಗಳಾಗಿ ಮಾಡ್ತೀವಿ. ಯಾವ್ಯಾವ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ. ಉಷ್ಣವಲಯ, ಸಮಶೀತೋಷ್ಣ ವಲಯ ಮತ್ತು ಶೀತ ವಲಯ. ನೋಡಿ, ಇಲ್ಲಿ ಸಮಭಾಜಕ 5 ಡಿಗ್ರಿ ಇಲ್ಲಿ ತನಕ ಇರತಕ್ಕಂಥದ್ದನ್ನ ಉಷ್ಣವಲಯ ಅಂತೀವಿ, ಇಲ್ಲಿ ತನಕ ಇರತಕ್ಕಂಥದ್ದನ್ನ ಸಮಶೀತೋಷ್ಣ ವಲಯ ಅಂತೀವಿ, ಇನ್ನು ಧ್ರುವ ಪ್ರದೇಶದಲ್ಲಿರ್ತಕ್ಕಂಥದ್ದನ್ನ ಶೀತ ವಲಯ. ನೋಡಿ, ಉಷ್ಣವಲಯ ಅಂತಂದ್ರೆ ಇಲ್ಲಿ ಸಾಮಾನ್ಯವಾಗಿ ಸೂರ್ಯನ ಶಾಖಶಕ್ತಿ ಅಧಿಕವಾಗಿರ್ತದೆ. ಅರ್ಥ ಆಯ್ತಲ್ವಾ? ಸೂರ್ಯನ ಶಾಖಶಕ್ತಿ ಇಲ್ಲಿ ಜಾಸ್ತಿ ಇರ್ತದೆ. ಇಲ್ಲಿ ಈ ವಲಯ ಸೂರ್ಯನ ಶಾಖಶಕ್ತಿ ಅಧಿಕವಾಗಿರುತ್ತೆ. ಇಲ್ಲಿ ಸಮಭಾಜಕ ವೃತ್ತದಿಂದ ಕರ್ಕಾಟಕ ಸಂಕ್ರಾಂತಿ ವೃತ್ತದವರೆಗೆ ಎಲ್ಲಿವರೆಗೆ 0 ಡಿಗ್ರಿಯಿಂದ 23.5 ಡಿಗ್ರಿ, ಕೆಳಗಡೆ 23.5 ಡಿಗ್ರಿ, ಮೇಲೆ 23.5 ಡಿಗ್ರಿ, ಅಲ್ಲಿವರೆಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತದವರೆಗೆ ಉತ್ತರ ಹಾಗೂ ದಕ್ಷಿಣ ನಿಮಗೆ ಗೊತ್ತಿರಲಿ ಅವರೆಗೆ, ಮತ್ತು ಮಕರ ಸಂಕ್ರಾಂತಿ ವೃತ್ತ 23 ಡಿಗ್ರಿ ದಕ್ಷಿಣಕ್ಕೆ ವಿಸ್ತರಿಸುವುದರಿಂದ ಈ ಸೂರ್ಯನ ನೇರವಾದಂತಹ ಕಿರಣಗಳು ಈ ಪ್ರದೇಶಕ್ಕೆ ಬೀಳುತ್ತವೆ. ಮೇಲ್ಭಾಗ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಕೆಳಭಾಗ ಮಕರ ಸಂಕ್ರಾಂತಿ, ಉತ್ತರಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ದಕ್ಷಿಣಕ್ಕೆ ಮಕರ ಸಂಕ್ರಾಂತಿ ವೃತ್ತ 23 ಡಿಗ್ರಿ. ಇಲ್ಲಿ ನಾವು ಏನಂತ ಕರಿತೀವಿ ಉಷ್ಣವಲಯ, ಅದನ್ನ ಟಾರಿಡ್ ಝೋನ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು. ಉಷ್ಣಾಂಶದ 3 ವಲಯ ಯಾವ್ಯಾವು? ಉಷ್ಣವಲಯ, 2 ಸಮಶೀತೋಷ್ಣ ವಲಯ, 3 ಶೀತ ವಲಯ. ಉಷ್ಣವಲಯ ಅಂತಂದ್ರೆ 23 ಡಿಗ್ರಿ ಉತ್ತರ ಮತ್ತು ದಕ್ಷಿಣ, ಉತ್ತರ ಕರ್ನಾಟಕ ಸಂಕ್ರಾಂತಿ ವೃತ್ತ, ದಕ್ಷಿಣ ಮಕರ ಸಂಕ್ರಾಂತಿ ವೃತ್ತ. ನೆಕ್ಸ್ಟ್ ಎರಡನೇದು ಅಂತಂದ್ರೆ ಸಮ ಶೀತೋಷ್ಣ ವಲಯ. ಅಂದ್ರೆ ಇದು ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಇರದೆ ಎರಡೂ ಸಮ ಪ್ರಮಾಣದಲ್ಲಿ ಕಂಡು ಬರ್ತದೆ. ಹಾಗಾಗಿ ಇದನ್ನು ಸಮಶೀತೋಷ್ಣ ವಲಯ ಅಂತೇಳಿ ಕರಿತೀವಿ. ಇದು ಉತ್ತರಾರ್ಧಗೋಳದಲ್ಲಿ 23.5 ಡಿಗ್ರಿ ಉತ್ತರದಿಂದ 66.5 ಡಿಗ್ರಿ ಉತ್ತರ ಇಲ್ಲಿವರೆಗೆ 66.5 ಡಿಗ್ರಿ, ಹಾಗೆ ದಕ್ಷಿಣಕ್ಕೆ 66.5 ಡಿಗ್ರಿ.
ದಕ್ಷಿಣ. ಅಲ್ಲಿವರೆಗೆ ನೋಡಿ 23 ಡಿಗ್ರಿ 46 ಡಿಗ್ರಿ ಉತ್ತರ ಕರ್ಕಾಟಕ ಸಂಕ್ರಾಂತಿ ಇರುತ್ತದಿಂದ ಆರ್ಕಿಟಿಕ್ ವೃತ್ತ ಅಂತೇಳಿ ಕರಿತೀವಿ. ಆರ್ಕಿಟಿಕ್ ವೃತ್ತ. ಮತ್ತೆ ಹಾಗೆ ದಕ್ಷಿಣಕ್ಕೆ 66.5 ಡಿಗ್ರಿ ದಕ್ಷಿಣಾರ್ಧಗೋಳದಲ್ಲಿ ಇರತಕ್ಕಂತಹ ಮಕರ ಸಂಕ್ರಾಂತಿ ವೃತ್ತದಿಂದ ಅಂದ್ರೆ 23 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತದಿಂದ 66.5 ಡಿಗ್ರಿ ಅಂಟಾರ್ಟಿಕ್ ವೃತ್ತದವರೆಗೆ ಈ ವಲಯ ಕಂಡು ಬರ್ತಕ್ಕಂಥದನ್ನ ನಾವು ನೋಡ್ತೀವಿ. ಇನ್ನು ಮೂರನೇದಂತಂದ್ರೆ ಶೀತ ವಲಯ 90 ಡಿಗ್ರಿ. ಉತ್ತರಕ್ಕೆ 90 ಡಿಗ್ರಿ, ದಕ್ಷಿಣಕ್ಕೆ 90 ಡಿಗ್ರಿ. ಇದು ಅತ್ಯಂತ ಶೀತ ಪ್ರದೇಶಗಳಾಗಿದ್ದು 66.5ರಿಂದ 90 ಡಿಗ್ರಿ ಉತ್ತರ ಧ್ರುವ, ಹಾಗೆಯೇ ದಕ್ಷಿಣಕ್ಕೆ 66.5 ಡಿಗ್ರಿಯಿಂದ ಅಂಟಾರ್ಟಿಕ್ ವೃತ್ತದಿಂದ 90 ಡಿಗ್ರಿ ದಕ್ಷಿಣ ಧ್ರುವ ಪ್ರದೇಶದವರೆಗೆ ವಿಸ್ತಾರವಾಗಿದ್ದು ಇಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದು, ಓರೆಯಾಗಿ ಬೀಳೋದ್ರಿಂದ ಶಾಖ ಕಡಿಮೆ, ಅರ್ಥಾಯ್ತಾ? ಉಷ್ಣಾಂಶ ಕಡಿಮೆ, ಉಷ್ಣತೆ ಪ್ರಮಾಣ ಕಡಿಮೆ ಇರುತ್ತೆ. ಇಲ್ಲಿ ಬೇಸಿಗೆಯಲ್ಲಿ ಉಷ್ಣಾಂಶ ಅಂತಕ್ಕಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ, ಮತ್ತೆ ಚಳಿಗಾಲದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಅಂತಕ್ಕಂಥದ್ದು ದಾಖಲಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದಿಷ್ಟು ಈ ಒಂದು ಉಷ್ಣತಾ ವಲಯದ ಪ್ರಮುಖ ಪ್ರಕಾರ. ಇಲ್ಲಿ ಒಂದೇ ಪ್ರಮಾಣದ ಉಷ್ಣಾಂಶಗಳನ್ನ ಹೊಂದಿರತಕ್ಕಂತಹ ಸ್ಥಳಗಳನ್ನ ನಾವು ನೋಡಬಹುದಾಗಿದೆ. ಅವುಗಳನ್ನೇನಂತ ಕರಿತೀವಿ? ಈ ಸಮೋಷ್ಣಿ ರೇಖೆಗಳು ಅಥವಾ ಐಸೋಬಾರ್ಸ್ ಇಂಗ್ಲಿಷ್ಗೆ ಸಮೋಷ್ಣಿ ರೇಖೆಗಳು, ಕಾಲರೇಖೆಗಳಲ್ಲ, ಸಮೋಷ್ಣಿ ರೇಖೆಗಳು ಅಂತ. ಇವುಗಳು ಗೋಳ ಅಥವಾ ಭೂಪಟದ ಮೇಲೆ ಮಾಡ್ತವೆ, ಯಾವುದೋ ಒಂದು ಭಾಗದ ಉಷ್ಣಾಂಶದ ಹಂಚಿಕೆಯನ್ನೇ ಮಾಡ್ತವೆ, ತೋರಿಸೋದಕ್ಕೆ ಸಹಾಯಕ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇದಿಷ್ಟು ಈ ಒಂದು ಅಧ್ಯಾಯದ ಪ್ರಮುಖ ಅಂಶಗಳು. ಅದರಲ್ಲೂ ವಾಯುಗೋಳದ ಅರ್ಥ, ಪ್ರಾಮುಖ್ಯತೆ, ವಾಯುಗೋಳದ ಸಂಯೋಜನೆ, ವಾಯುಗೋಳದ ಪದರಗಳು, ವಾಯುಗೋಳದ ನಂತರ ಹವಾಮಾನದ ಮೇಲೆ ಪ್ರಭಾವ ಬೀರುವ ವಿವಿಧ ಅಂಶಗಳು. ಅದರಲ್ಲಿ ಒಂದನೇದು ಉಷ್ಣಾಂಶ ಅಂದರೆ ಉಷ್ಣಾಂಶ ಅಳೆಯುವ ಮಾಪಕಗಳಾದ ಸೆಲ್ಸಿಯಸ್ ಮತ್ತು ಫ್ಯಾರನ್ಹೀಟ್ ಹಾಗೂ ಉಷ್ಣವಲಯದ ಉಷ್ಣಾಂಶದ ವಿವಿಧ ವಲಯಗಳು. ಮೊದಲನೇದು ಉಷ್ಣವಲಯ, ಸಮಶೀತೋಷ್ಣ ವಲಯ, ಶೀತ. ಭೂಮಿಯ ಪ್ರಕಾರಗಳನ್ನು ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅಂದ್ರೆ ವಾಯುಗಳು ನೆನಪಿಡಬೇಕು ಮಕ್ಕಳ, ಅರ್ಥ ಆತಲ್ಲ? ಇಷ್ಟು ಬಹಳ ಇದೆ. ಆಮೇಲೆ ವಾಯುಗಳಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಸಂಯೋಜನೆಗಳು ಸಾರಜನಕ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್ ಹಾಗೂ ಆರ್ಗಾನ್ ಮತ್ತು ಓಝೋನ್ ಅಂತಕ್ಕಂತಹ ಅಂಶ. ನೆಕ್ಸ್ಟ್ ತರಗತಿಯಲ್ಲಿ ನಾವು ನೋಡೋಣ ವಾಯುಗೋಳದ ಒತ್ತಡ ಹೇಗಿದೆ, ಆ ಒತ್ತಡದ ಪಟ್ಟಿಗಳು ಬರ್ತವೆ ಮತ್ತು ಅವಿಗೆ ಹೇಗೆ ಅವು ಕಾರ್ಯವನ್ನು ನಿರ್ವಹಿಸ್ತವೆ ಅನ್ನೋದನ್ನ, ಮತ್ತೆ ಅದ್ರ ಜೊತೆಗೆ ಮಾರುತಗಳು ಅಂತ ಬರ್ತವೆ. ಆ ಮಾರುತಗಳಲ್ಲಿ ವಿವಿಧ ಮಾರುತಗಳು ಹೇಗೆ ಅವು ಕಾರ್ಯವನ್ನು ನಿರ್ವಹಿಸ್ತವೆ, ಮತ್ತೆ ಮೋಡಗಳ ಪ್ರಕಾರಗಳು ಹೇಗೆ, ಮಳೆಯ ಪ್ರಕಾರಗಳು, ಮತ್ತೆ ಹವಾಗುಣದ ಮತ್ತು ವಾಯುಗುಣಕ್ಕೆ ಇರತಕ್ಕಂತಹ ವ್ಯತ್ಯಾಸಗಳ ಬಗ್ಗೆ ತಿಳಿಯುವುದು. ಅರ್ಥಾತ್ ಅದರಲ್ಲಿ ಈ ವಾಯುಗೋಳದ ಒತ್ತಡ ಅಂತ ಬಂದಾಗ ನಾನೀಗಾಗಲೇ ಹೇಳಿದೆ, ಮೇಲಕ್ಕೆ 165 ಮೀಟರ್ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗೆ ಇಲ್ಲೂ ಕೂಡ ವಾಯು ತೂಕವನ್ನು ಹೊಂದಿದೆ. ಅದು ಬಲೂನ್ ಪ್ರಯೋಗ. ಒಂದು ಬಲೂನ್ ತೆಗೆದುಕೊಂಡು ಕಟ್ಟಿ, ಒಂದು ಜಾಸ್ತಿ ಗಾಳಿ ಓದಿ, ಒಂದು ಕಡಿಮೆ ಓದಿ, ಒಂದು ದಾರ ಕಟ್ಟಿ ಆ ಕೋಲಿಟ್ಟು ತಕಡೆಯಲ್ಲಿಟ್ಟಾಗ ಅವು ತೂಕ ಆಗುತ್ತೆ. ಹಾಗಾಗಿ ಬರ್ತಕ್ಕಂಥದ್ದನ್ನ, ಹಾಗಾಗಿ ಅದಕ್ಕೆ ಒತ್ತಡ ಇದೆ. ಇದು ಪ್ರಯೋಗವನ್ನ, ಹಾಗಾಗಿ ವಾಯುವಿನ ಒತ್ತಡವನ್ನ ಅಳೆಯಲಿಕ್ಕೆ ನಾವು ಬಳಸ್ತಕ್ಕಂತಹ ಮಾಪನವನ್ನು ಅಂತ ಕರಿತೀವಿ ಅಂತಂದ್ರೆ ಬಾರೋಮೀಟರ್. ನೆನ್ಪಿಟ್ಕೋಬೇಕು, ಏನಂತೀವಿ? ಬಾರೋಮೀಟರ್. ನೋಡಿ, ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ 1100.25 ಮಿಲಿಬಾರ್ಗಳಷ್ಟಿದ್ದು, ವಾಯುಮಂಡಲದ ಒತ್ತಡ ಉಷ್ಣಾಂಶ, ಭೂಮಿಯ ದೈನಂದಿನ ಚಲನೆ ಮತ್ತು ಸಮುದ್ರ ಮಟ್ಟದಿಂದ ಎತ್ತರ ಹಾಗೂ ನೀರಾವಿ ಮೊದಲಾದವುಗಳಿಂದ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥದನ್ನ ನೋಡ್ತೀವಿ. ಹಾಗಾಗಿ ಪ್ರಪಂಚದ ಮುಖ್ಯ ಒತ್ತಡ ಪ್ರದೇಶಗಳು ಅಂತಂದ್ರೆ ಅವು
ಮುಖ್ಯವಾಗಿ 7 ಮುಂದನೇದಾಗಿ ನೋಡೋಣ. ಯಾವ್ಯಾವ ಅಂದರೆ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶ 1. ಎರಡನೇದಾಗಿ ಉತ್ತರ ಉಷ್ಣವಲಯ ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶ. 3ನೇದಾಗಿ ದಕ್ಷಿಣ ಉಪ ಉಷ್ಣವಲಯದ ಅಧಿಕ ಒತ್ತಡ ಪ್ರದೇಶ. 4ನೇದಾಗಿ ಉತ್ತರ ಉಪ ವಲಯದ ಧ್ರುವೀಯ ಕಡಿಮೆ ಒತ್ತಡ ಪ್ರದೇಶ. 5ನೇದಾಗಿ ದಕ್ಷಿಣ ಉಪಧ್ರುವೀಯ ಕಡಿಮೆ ಒತ್ತಡ ಪ್ರದೇಶ. 6 ಉತ್ತರ ಧ್ರುವೀಯ ಅಧಿಕ ಒತ್ತಡ ಪ್ರದೇಶ. 7 ದಕ್ಷಿಣ ಧ್ರುವೀಯ ಕಡಿಮೆ ಒತ್ತಡ ದಕ್ಷಿಣ ಧ್ರುವೀಯ ಅಧಿಕ ಒತ್ತಡ ಪ್ರದೇಶ ಅಂತ ಒಟ್ಟು 7 ಅಂದ್ರೆ ಇವನ್ನ ವಾಯುಮಂಡಲದಲ್ಲಿನ ಒತ್ತಡಗಳ ಪಟ್ಟಿ ಅಂತೇಳಿ ಕರಿತೀವಿ ನಾವು. ಒತ್ತಡಗಳ ಪಟ್ಟಿ ಅಂದ್ರೆ ವಾಯುಮಂಡಲ. ಉದಾಹರಣೆ ಕೆಲವೊಮ್ಮೆ ನೋಡ್ತೀವಿ ಗಾಳಿ ವೇಗವಾಗಿ ಬೀಸುತ್ತೆ, ಇನ್ನು ಕೆಲವೊಮ್ಮೆ ಗಾಳಿ ನಿಧಾನವಾಗಿ ಬೀಸುತ್ತೆ. ಅವುಗಳು ಚಂಡಮಾರುತ ಆಗಿರ್ಬೋದು ಅಥವಾ ಸುಂಡ್ರು ಗಾಳಿ ಆಗಿರ್ಬೋದು ಅಥವಾ ಚಳಿಗಾಳಿ ಆಗಿರ್ಬೋದು, ಶೀತಮಾರುತಗಳಾಗಿರ್ಬೋದು. ಹೀಗೆ ವಾಯು ಕೂಡ ಅದಕ್ಕೆ ತೂಕ ಇದೆ ಅನ್ನೋದನ್ನ ವಿಜ್ಞಾನಿಗಳು ಮತ್ತೆ ಖಗೋಳಶಾಸ್ತ್ರಜ್ಞರು ಕೂಡ ಪ್ರಯೋಗ ಮಾಡಿ ಅದರಲ್ಲಿ ತೂಕ ಇದೆ ಅನ್ನೋದನ್ನ ಪತ್ತೆ ಹಚ್ಚಬೇಕು. ಅದಕ್ಕೆ ಉದಾಹರಣೆ ಅಂದರೆ ಬಲೂನ್ ಪ್ರಯೋಗ. 2 ಬಲೂನ್ಗೆ ಗಾಳಿ ಜಾಸ್ತಿ ಊದಿ, ಒಂದಲ್ಲಿ ಜಾಸ್ತಿ ಊದಿ ಕಡಿಮೆ ಊದಿ ದಾರ ಕಟ್ಟಿ ತೂಕ ಮಾಡಿದಾಗ ವ್ಯತ್ಯಾಸ ಇರುತ್ತೆ ನೋಡಿ. ಹಾಗಾಗಿ ವಾಯುಗೂ ಕೂಡ ಏನಿದೆ ಒತ್ತಡ. ಅದಕ್ಕೆ ನೋಡಿ ಹವಾಮಾನ ಇಲಾಖೆಯವರು ಅಲ್ಲಿ ತಿರುಗ್ತಕ್ಕಂಥ ಗಾಳಿಯನ್ನು ಐಸೋಬಾರ್ ಅಂತ ಬಾರೋಮೀಟರ್ ಹಾಕಿ ವಾಯುಭಾರ ಮಾಪಕ. ಈಗ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾದರೆ ಬಂಗಾಳ ಕೊಲ್ಲಿಯಲ್ಲಿ ಸುತ್ತಮುತ್ತ ಪ್ರದೇಶದಲ್ಲಿ ಏನಾಗುತ್ತೆ ಪ್ರವಾಹ ನೆರೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಇದಿಷ್ಟು ಪ್ರಮುಖ ಅಂಶಗಳು ಆಯ್ತಲ್ವಾ.